ಏನ್ ಹಾಗ್ ನೋಡೋದು? ಮುದ್ದ ಕಾಣಿಸ್ತಿದ್ಯಾ? ಅದಕ್ಕೆ ನೋಡ್ಬೇಕಾ? ಮುತ್ತು ಕೊಡ್ಲಿ ಅಂತ ನೋಡ್ತಾ ಇದೀನಿ. ಇಲ್ಲ, ಇಲ್ಲೇ. ನಿಮ್ಗೆ ನಾಚಿಕೆ ಇಲ್ಲ. ಛೀ, ಹೋಗ್ಲಿ, ನಾನ್ ಕೊಡ್ಲಾ? ನಾನೇ ಅವರು ಡ್ರೈವರು ನೋಡ್ತಾರೆ, ಸುಮ್ನೆ ಇರಿ. ನೋಡಿದ್ರೆ ನೋಡ್ಲಿ ಬಿಡು, ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಅಮ್ಮ. ಹಾಗಂತ ಬೇಡ. ಪ್ಲೀಸ್. ಆಫೀಸ್ಗೆ ಹೋದ್ಮೇಲೆ. ಹಾಫ್ ಆನ್ ಅವರ್ ಆಗುತ್ತೆ. ತಡ್ಕೊಳಕ್ಕಾಗಲ್ವಾ? ಅದಕ್ಕೆ ಅಲ್ವಾ ಕೇಳಿದ್ದು. ಅಲ್ಲೇನಿದೆ? ಎಲ್ಲಿ? ಅಲ್ಲಿ ನೋಡು. ನಾನೇನ್ ನೋಡ್ಲಿಲ್ಲ. ನೋಡುದ್ಯಾ ನನ್ ಧೈರ್ಯನ? ದೊಡ್ಡ ಧೈರ್ಯನೇ. ಓಂಕಾರಂ ಸಕಲ ಕಣಾಸುಂತ ದಸಾಕಪೂರಂ ಜ್ಞಾನಕಾರಂ ಮಧುರ ಭಕ್ತಿ ಸಿಂಧೂರಂ ಮಹಾಭಕ್ತ ಮಂದಾರಂ ಭವವೇರಿ ಭಾಂಡಾರಂ. ಏಯ್, ಏನಾಯ್ತೋ? ಏನ್ ಸೌಂಡು? ಪಂಚರ್ ಆಗಿದೆ ಸರ್. ಸ್ಟೆಪ್ನಿ ಇದೆಯಾ? ಇದೆ ಸರ್. ಬೇಗ ಚೇಂಜ್ ಮಾಡು. ಸರಿ ಸರ್. ಎಲ್ಲಿಗೆ ಹೋಗ್ತಿದ್ಯಾ? ಬಾಯಾರಿಕೆ ಆಗ್ತಾ ಇದೆ, ಎಳ್ನೀರ್ ಕುಡಿಯೋಣ. ಅಯ್ಯೋ ಮೇಡಮ್, ನಾವ್ ಹೋಗಿ ತಗೊಂಬರ್ತೀನಿ ಎಳ್ನೀರ. ನೀವು ಕಾರಲ್ಲಿ ಕೂತಿರಿ. ಎಳ್ನೀರ್ ಬಗ್ಗೆ ನಿಮಗೇನ್ ಗೊತ್ತು ನಾಣಿ ಅವ್ರೆ? ಯಾವ ಕಾಯಲ್ಲಿ ಎಷ್ಟು ನೀರಿರುತ್ತೆ ಅಂತ ನಿಮಗ್ ಗೊತ್ತಾ? ನನಗ್ ಗೊತ್ತಾಗತ್ತೆ. ಹೋಗಿ ತಂದ್ಬಿಡ್ತೀನಿ, ಕೂತ್ಕೊಳ್ಳಿ. ಅವಳ ಮೈ ಮೇಲೆ ತಾಯ್ತಾ ಇರ್ದಿದ್ ಹಾಗೆ ಆ ಶಾಪ ಅಡ್ಡ ಬರ್ತಾ ಇದೆ. ಅವಳ ಸಾವು ಖಾಯಂ ಅಂತ ಅವಳು ಶಾಪ 2 ಫಿಕ್ಸ್ ಆದ್ಮೇಲೆ ನೀನಿಗ್ ಯಾಕೆ ಮಾಮ್ ಪೇನು? ಅವಳು ನಿನ್ ಮಗಳು ಅಲ್ಲ, ನಂಗೆ ಸಿಸ್ಟರು ಅಲ್ಲ, ಮತ್ತೆ ನಮ್ಗೇನು ಅಲ್ದಿದ್ರು ಅವಳ ಬಗ್ಗೆ ನೀನ್ ಯಾಕೆ ಸ್ಟ್ರಗಲ್ ಆಗೋದು? ಈಗ ನಾನ್ ನಿನ್ ಜೊತೆ ವಾದ ಮಾಡಕ್ಕಾಗಲ್ಲ. ದಯವಿಟ್ಟು ಗಂಗಾ ತಂಟೆಗೆ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಗಂಗಾಗೆ ಆಕ್ಸಿಡೆಂಟ್ ಮಾಡು ಅಂತ ನಿನ್ ಕಳ್ಸಿರೋ ಲಾರಿ ಡ್ರೈವರ್ ಪೊಲೀಸ್ಗೆ ಸಿಕ್ಕಾಕೊಂಡಿದ್ದಾನೆ. ಗಂಗನ್ನ ನೀನು ಅನ್ಕೊಂಡು ಅವಳೇ ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡು ಅಂತ ಹೇಳಿದ್ಲು ಅಂತ ಅವನ್ ಜೈ ಹತ್ರ ಹೇಳಿದಾನೆ. ನಮ್ ಟೈಮ್ ಚೆನ್ನಾಗಿತ್ತು. ಜೈ ಏನು ಯೋಚನೆ ಮಾಡ್ಲಿಲ್ಲ. ಡೆಪ್ತ್ಗೆ ಹೋಗಿ ಯೋಚನೆ ಮಾಡಿದ್ರೆ ಏನಾಗ್ತಿತ್ತು ನಿತ್ಯ? ನೀನ್ ಬದುಕಿದ್ಯಾ ಅಂತ ಜೈಗ್ ತಿಳಿತಿತ್ತು. ನಿನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಿದ್ರು. ಇದೆಲ್ಲ ನಿನ್ನ ಹೆದರ್ಸೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡ. ಸರಿನೋ ತಪ್ಪು, ಗಂಗಾ ನಮಗ್ ಸಹಾಯ ಮಾಡೋಕ್ ಬಂದ್ಲು. ನಾವ್ ಹೇಳೋ ಪ್ರತಿ ಕೆಲ್ಸ ಮಾಡಿದ್ಲು. ಸ್ವಲ್ಪ ದಿನ ಆದ್ರೂ ಅವಳು ಜೈ ಜೊತೆಗೆ ಸಂತೋಷವಾಗಿರ್ಲಿ. ಪ್ಲೀಸ್, ನಿನಗ್ ಕೈ ಮುಗಿತಿದ್ದೀನಿ ನಿತ್ಯ. ಅವಳ ಸಾವ್ ಖಾಯಂ ಅಂತಂದ್ಮೇಲೆ ಸಾಯೋ ತನಕನಾದ್ರೂ ಅವಳು ಸಂತೋಷವಾಗಿರ್ಲಿ ಬಿಡು. ಕೆಲವು ಸುಖ ಆದ್ರೂ ಅವಳಗ್ ಸಿಗ್ಲಿ ನಿತ್ಯ, ಪ್ಲೀಸ್. ಸ್ವಲ್ಪ ಕೈ ಗಾಯ ಆಗಿದ್ದಕ್ಕೆ ನಂಗೇನೋ ಪ್ರಾಣನೇ ಹೋಗೋ ರೋಗ ಬಂದಿರೋ ಹಾಗೆ, ನಾನು ದೊಡ್ಡ ಪೇಷಂಟ್ ಅನ್ನೋ ಹಾಗೆ ಯಾಕೆಷ್ಟು ಹಾರಾಟ ಮಾಡ್ತಾ ಇದ್ದೀರಾ? ನಾನು ಪೇಷಂಟ್ ಅಲ್ಲ ರೀ. ನಿನ್ ಕೈ ಸರಿಯಾಗೋವರ್ಗು ಇವ್ರೆಲ್ರೂ ಸೇರಿ ನಿನ್ನ ಕೇರ್ ತಗೋಬೇಕು ಅಂತ ನನ್ ಹಂಬಲ. ನೀವೊಬ್ರೇ ಸಾಕ್ರಿ, ಎಲ್ರಿಗೂ ಯಾಕೆ ತೊಂದರೆ ಕೊಡೋದು? ನಿನ್ನ ನೋಡ್ಕೊಳ್ಳೋದು ಕಷ್ಟ ಅಂತ ಯಾರಿಗೂ ಫೀಲ್ ಆಗ್ಬಾರ್ದು. ಹೌದು ನಾಣಿ, ನಿಮ್ ಮೇಡಮ್ಗೋಸ್ಕರ ನೀನ್ ಏನ್ ಮಾಡಿದ್ಯಾ? ದೇವ್ರನ್ನ ಬೇಡ್ಕೋತೀನಿ ಸರ್. ದೇವ್ರು ಅಂದಾಗ ನೆನ್ಪಾಯ್ತು, ಅಜ್ಜಿ ಎಲ್ಲಿ? ಹೌದು ಕಲ್ಪನಾ, ಅಜ್ಜಿ ಎಲ್ಲಿ? ಗಂಗನ್ಗೆ ಹೀಗಾಗೋಕೆ ಅವರೇ ಕಾರಣ ಅಂತ ರೂಮಲ್ಲಿ ಒಬ್ರೇ ಕೂತ್ಕೊಂಡು ನೋವು ಪಡ್ತಿದ್ದಾರೆ. ಗಂಗಾ ಕೈ ಮುರಿದ್ರೆ ಅಜ್ಜಿ ಹೇಗ್ ಕಾರಣ ಆಗ್ತಾರೆ?
ಜೈ ಗಂಗಾಗೆ ಮೊದಲನೇ ರಾತ್ರಿ ನಡೆದ್ರೆ ಗುಡಿಗ್ ಬರ್ತೀನಿ ಅಂತ ಹೇಳ್ಕೊಂಡಿದ್ರಂತೆ. ಆ ಹರಕೆ ತೀರಿಸದೇ ಇದ್ದಿದ್ದಕ್ಕೆ ಹೀಗಾಯ್ತು ಅಂತ ಬೇಜಾರಾಗಿದ್ದಾರೆ. ಇದು ವಿಷಯ. ಗಂಗನ್ಗೆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಆ ವ್ಯಾನ್ ಡ್ರೈವರ್ ಅಲ್ಲ, ನೀವೆಲ್ಲರೂ ಕಾರಣ. ನೀವು ಗುಡಿಗೆ ಹೋಗಿ ಹರಕೆ ತೀರಿಸದೇ ಇರೋದಕ್ಕೇನೆ ಗಂಗಾಗ್ ಹೀಗಾಯ್ತು. ಅಯ್ಯೋ ರಾಮ, ಅಲ್ಲ ಯಾಕೆ ಹೀಗ್ ಮಾಡಿದ್ರಿ? ಗಂಗಾ ಅಂದ್ರೆ ನಿಮ್ಗೆ ಅಷ್ಟ ಅಸಡ್ಡೆನಾ? ನೀನಿಂತ ಮೂಢನಂಬಿಕೆನೆಲ್ಲ ನಂಬಲ್ವಲ್ಲ ಜೈ? ಈಗಿಂದ ನಂಬ್ತಿದ್ದೀನಿ. ನಾಳೆ ಅರ್ಲಿ ಮಾರ್ನಿಂಗ್ ನಾನು ಗಂಗಾ ಹೇಳೋದಕ್ಕೂ ಮೊದ್ಲೇ ನೀವೆಲ್ರೂ ಗುಡಿಲಿರ್ಬೇಕು, ಹರಕೆ ತೀರಿಸ್ಬೇಕು. ಎಲ್ರೂ ಹೋದ್ರೆ ಗಂಗನ್ ಯಾರು ನೋಡ್ಕೋತಾರಪ್ಪ? ನಾನ್ ನೋಡ್ಕೋತೀನಿ ಬಿಡಿ, ನೀವು ಹರಕೆ ತೀರ್ಸೋ ಕೆಲ್ಸ ಮಾಡಿ. ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದ ಹಾಗೆ ಇದೇನ್ರಿ ಕಷ್ಟ ನಮ್ಗೆ? ಈಗೇನ್ ಹೇಳ್ಬೇಡ, ಮೊದ್ಲೇ ನೆತ್ತಿ ತನಕ ಕೋಪ ಮಾಡ್ಕೊಂಡಿದ್ದಾನೆ. ಏನಂದ್ರು ಬಯಸ್ಕೋಬೇಕು. ಸರ್ ಮೇಡಮ್ ಅನ್ಕೊಂಡು ನೀವು ನನ್ನ ಹೇಳ್ಕೊಂಡ್ ಬರ್ತಿದ್ದೀರಾ. ಮೊದ್ಲೇ ಕೋಪದಲ್ಲಿದ್ದೀನಿ, ಈ ಟೈಮಲ್ಲಿ ಡಬ್ಬಾ ಜೋಕ್ ಮಾಡ್ಬೇಡ ನಣಿ. ಅಂದ್ರೆ ನಾನ್ ಅನ್ಕೊಂಡೇ ಹೇಳ್ಕೊಂಡ್ ಬಂದ್ರಾ? ಯಾಕೆ ಸರ್? ಟಿವಿಲ ಸಾಂಗ್ ನೋಡಿದ್ಯಾ? ನೋಡಿದ್ನಲ್ಲ ಸರ್, ಸೂಪರ್ ಸಾಂಗ್ ಸರ್. ಸ್ತ್ರೀ ಜಾತಿ ದೊಡ್ಡತನದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸರ್. ಅದೆಲ್ಲ ನಿಜಾನೇ ಅಂತ್ಯಾ? ಯಾವುದೆಲ್ಲ ಸರ್? ಆ ಸಾಂಗ್ ಅಲ್ಲಿ ತೋರಿಸಿದ್ದೆಲ್ಲ, ಆ ಹೀರೋಗೆ ಆಕ್ಸಿಡೆಂಟ್ ಆದ್ರೆ ಹೀರೋಯಿನ್ ಸೇವ್ ಮಾಡಿ ಹೀರೋನ ಚೆನ್ನಾಗಿ ನೋಡ್ಕೊಳ್ಳೋದು. ಅಯ್ಯೋ, ಅದೆಲ್ಲ ನಿಜನೇ ಸರ್. ಹೀರೋಯಿನ್ ಸೇವೆಗೆ ಅಂತ ಶಕ್ತಿ ಇದೆ, ಅದು ದೈವ ಶಕ್ತಿ ಸರ್. ಗಂಡಂಗೆ ಕಷ್ಟ ಬಂದ್ರೆ ಹೆಂಡತಿ ಸೇವೆ ಮಾಡಿ ಗಂಡನ್ನ ಹುಷಾರ್ ಮಾಡ್ತಾಳೆ. ಆಗ್ಲೇ ಕೈ ತೊಳೆದಿಲ್ಲ ಚಂದ್ರಿಕಾ? ಅವ್ರ ಪ್ರೀತಿ ನೋಡ್ತಿದ್ರೆ ಹೊಟ್ಟೆ ತುಂಬ ಹೋಗ್ತಾ ಇದೆ. ಇನ್ನು ಸಾಂಬಾರು ಮೊಸರು ಎಲ್ಲ ಇದೆಯಲ್ಲ, ಸ್ವಲ್ಪ ತಿನ್ಬಹುದಲ್ಲ? ನಿಮ್ಗಿಲ್ಲಿರೋ ಊಟ ಕಾಣಿಸ್ತಾ ಇದೆ, ನನಗೆ ನನ್ ಮಗಳು ಕಾಣಿಸ್ತಿದ್ದಾಳೆ. ನನ್ಗೆ ಮಾತ್ರ ಎಲ್ಲ ಫುಡ್ಡೇ ಕಾಣ್ತಿದೆ. ಇನ್ ಸಾಕ್ರಿ, ನೀವ್ ತಿನ್ನಿ. ಮೊದ್ಲು ನಿನ್ ಹೊಟ್ಟೆ ತುಂಬಾ ತಿನ್ನು. ತಿನ್ನಮ್ಮ, ನಮ್ ಜೈ ತುಂಬಾ ಒಳ್ಳೆಯವನು, ಯಾರಿಗ್ ಕಷ್ಟ ಬಂದ್ರೂ ತಡ್ಕೊಳಲ್ಲ. ಅಂಥದ್ರಲ್ಲಿ ನಿನಗ್ ಕಷ್ಟ ಬಂದ್ರೆ ಸುಮ್ನಿರ್ತಾನ? ಇಂಥ ಗಂಡ ಸಿಕ್ಕಿರೋದು ನಿನ್ನ ಅದೃಷ್ಟ. ಜೈನ ನೀನ್ ಚೇಂಜ್ ಮಾಡಿದ್ಯಾ ಅನ್ಕೊಂಡೆ, ಆದ್ರೆ ಇಷ್ಟೊಂದು ಬದಲಾಯಿಸಿದ್ಯಾ ಅನ್ಕೊಂಡಿರಲಿಲ್ಲ. ನಿನ್ನಂತ ಹೆಂಡತಿ ಸಿಕ್ಕೋದು ಜೈ ಅದೃಷ್ಟ. ಸಾರು ಮೇಡಮ್ ಮೇಡ್ ಫಾರ್ ಈಚ್ ಅದರ್ ಸರ್. ಒಬ್ರಿಗೋಸ್ಕರ ಒಬ್ರು ಹುಟ್ಟಿದ್ದಾರೆ. ನಾಣಿ ಸರ್, ನೀನ್ ಊಟ ಮಾಡಿದ್ಯಾ? ಮಾಡ್ಬೇಕು ಸರ್. ಹೇಗೂ ನೀನ್ ಬೆಳಿಗ್ಗೆ ಬೇಗ ಬಂದು ಹೇಳಿಸ್ಬೇಕಲ್ಲ, ಈಗ ಮಾಡೋದ್ ಬೇಡ ಬಿಡು. ಅಯ್ಯೋ ದೇವ್ರೆ, ಆಗ್ಲೇ ಎದ್ಬಿಟ್ಟಿದ್ದಾಳೆ. ಗುಡ್ ಮಾರ್ನಿಂಗ್ ಗಂಗಾ. ಒದ್ದೆ ಆಗಿದ್ದೀರಲ್ಲ ರೀ? ಅದು ಹೊರಗಡೆ ಮಳೆ ಬರ್ತಿದೆ. ಮಳೆನಾ? ಅದೇನಿಲ್ಲ ಮೇಡಮ್, ಸಾರು ತಣ್ಣೀರ್ ಸ್ನಾನ ಮಾಡಿದ್ದಾರೆ. ತಣ್ಣೀರಲ್ಲಿ ಸ್ನಾನನ? ಯಾಕ್ರಿ? ಯಾವಾಗ್ಲೂ ಬಿಸಿ ನೀರಲ್ಲಿ ಅಲ್ವಾ ನೀವು ಸ್ನಾನ ಮಾಡೋದು? ನಾಣಿ, ತಣ್ಣೀರಲ್ಲಿ ಯಾಕೆ ಸ್ನಾನ ಮಾಡಿದ್ರಿ? ಸುಮ್ನೆ ಬಂಗಾರ, ಬೇಸಿಗೆಗಾಲದಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಹೀಟ್ ಆಗತ್ತೆ ಅಂತ ತಣ್ಣೀರಲ್ಲಿ ಸ್ನಾನ ಮಾಡಿದೆ. ಏನ್ ಚೆನ್ನಾಗಿದೆ. ಆದ್ರೂ ಇಷ್ಟು ಬೆಳಗ್ಗೆ ಯಾಕೆ ಸ್ನಾನ ಮಾಡಿದ್ರಿ? ಅದೇ ದೀಕ್ಷೆಗೋಸ್ಕರ ಮೇಡಮ್. ದೀಕ್ಷೆ ಏನು? ನಾಣಿ, ದೀಕ್ಷೆ ಅಂದ್ರೆ ಇವತ್ತಿಂದ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಅಂತ ದೀಕ್ಷೆ. ಅದನ್ನೇ ಹೇಳ್ತಿದ್ದ.
ಅಲ್ವಾ ನಾಣಿ? ಹೌದು ಸರ್, ಹೌದು ಮೇಡಮ್. ಅಲ್ಲ ನಿಂಗೆ ಯಾಕೆ ಕಷ್ಟ ಡಾರ್ಲಿಂಗ್, ನೀನ್ ಹ್ಯಾಪಿಯಾಗಿ ಮಲ್ಕೋ ಹೋಗು. ಹಾ, ಎಚ್ಚರ ಆಯ್ತು, ಕಣ್ಬಿಟ್ಟು ನೋಡಿದ್ರೆ ನೀವು ಪಕ್ಕದಲ್ಲಿಲ್ಲ. ಎಲ್ಲಿ ಹೋದ್ರಪ್ಪ ಅಂತ ಹೊರಗಡೆ ಬಂದೆ. ಹೌದಾ? ನಾನೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ನೀನ್ ಹೋಗ್ ಮಲ್ಕೋ. ಬೆಳಗಾಯ್ತಲ್ಲ, ಇನ್ ನನಗೆ ನಿದ್ರೆ ಬರಲ್ಲ. ಮಲ್ಕೊಂಡ್ರೆ ಹ್ಯಾಪಿಯಾಗಿ ನಿದ್ದೆ ಬರುತ್ತೆ. ಹೋಗ್ ಮಲ್ಕೋ. ಏನು ನನ್ನ ಕಳ್ಸೋಕ್ ನೋಡ್ತಿದ್ದೀರಾ? ಏನಾದ್ರೂ ಪ್ಲಾನ್ ಮಾಡಿದೀರಾ? ಪ್ಲಾನ್ ಅಂತದೇನಿಲ್ಲ. ಏನ್ ನಾಣಿ? ಹೌದು ಮೇಡಮ್, ಏನು ಪ್ಲಾನ್ ಇಲ್ಲ. ನಿಜ ಹೇಳಿ. ಅಯ್ಯೋ, ನಾನ್ ನಿನ್ ಜೊತೆ ಸುಳ್ಳು ಹೇಳ್ತೀನ? ಜೈ ಆಗ್ಲಿ ಗಂಗಾ ಆಗ್ಲಿ ನನ್ನ ನೋಡಿದ್ರೆ ರಿಸ್ಕ್ ಅಲ್ವಾ ನಿತ್ಯ? ರಿಸ್ಕೆ, ಬಟ್ ಕೈ ಮುರಿದಿರೋ ಗಂಗಾನ ನಾನು ನೋಡ್ಬೇಕು. ಸಾವಿಂದ ಎಸ್ಕೇಪ್ ಆಗಿ ಆ ಸಾವಿಗೆ ಕಾಯ್ತಾ ಇರೋ ಗಂಗಾನ ನಾನು ನೋಡ್ಬೇಕು. ಅವಳಿಗಾಗೋ ಪೇನು, ಸ್ಟ್ರಗಲು ಎಲ್ಲ ನಾನು ನೋಡ್ಬೇಕು. ಆದ್ರೆ ನಿತ್ಯ, ಸಿಕ್ಕಾಕೊಂಡ್ರೆ ಅದಕ್ಕಿಂತ ಹೆಚ್ಚಿಗೆ ಪೇನ್ ನಿನ್ಗಾಗತ್ತೆ. ಚಾನ್ಸೇ ಇಲ್ಲ. ನನ್ ಪ್ಲಾನ್ ನನಗಿದೆ. ಸಿಕ್ ಬೀಳ್ದೆ ಮ್ಯಾನೇಜ್ ಮಾಡ್ತೀನಿ. ಹಾಗೆ ನನ್ ಜೈನ ನೋಡ್ಬೇಕು. ಗುಡಿಲಿ ಸರಿಯಾಗಿ ನೋಡ್ಲಿಲ್ಲ. ಈ ವಿಷಯ ಆಂಟಿಗೆ ಹೇಳಿದ್ಯಾ? ಹೇಳೋ ಅಗತ್ಯ ಇಲ್ಲ, ಹೇಳಬಾರ್ದು. ಹೇಳಲ್ಲ. ನಾನು ಹೊರಡ್ತೀನಿ. ನೀನ್ ತುಂಬಾ ರಿಸ್ಕ್ ತಗೋತಿದ್ಯಾ ನಿತ್ಯ. ಎಲ್ಲ ಸಾರಿನೂ ಟೈಮ್ ನಮ್ದಾಗಿರಲ್ಲ. ಹೋಗೋ ಮೊದ್ಲು ಇನ್ನೊಂದ್ಸಾರಿ ಯೋಚನೆ ಮಾಡು. ನಾನು ಯೋಚನೆ ಮಾಡ್ದೆ ಏನು ಮಾಡಲ್ಲ. ಏನಾದ್ರೂ ಮಾಡ್ಬೇಕು ಅಂತ ಒಂದ್ಸಲ ಡಿಸೈಡ್ ಆದ್ಮೇಲೆ ಹಿಂದೆ ಹೆಜ್ಜೆ ಇಡಲ್ಲ. ಹಾಲ್ ಬಿಸಿ ಆಯ್ತು ನಾಣಿ. ವಾಟ್ ನೆಕ್ಸ್ಟ್? ಕಪ್ಪಲ್ಲಿ ಕಾಫಿ ಪೌಡರ್, ಶುಗರ್ ಹಾಕ್ಬೇಕು. ಹಾ, 1 ಸ್ಪೂನ 2 ಸ್ಪೂನ? 1 ಸ್ಪೂನ್ ಕಾಫಿ ಪೌಡರ್, 2 ಸ್ಪೂನು ಶುಗರ್ ಹಾಕಿ. ಅಷ್ಟೇನಾ? ಹಾ. ಆಮೇಲೆ ಆ ಹಾಲ್ನ ಕಪ್ಪಲ್ ಹಾಕಿ ಕಾಫಿ ಪೌಡರ್ ಹಾಲಲ್ಲಿ ಕಲ್ಸೋವರೆಗೂ, ಶುಗರ್ ಕರಗೋವರೆಗೂ ಸ್ಪೂನ್ ಅಲ್ಲಿ ತಿರುಗಿಸಿ. ಅಷ್ಟೇನಾ? ಮಿಕ್ಸ್ ಆಯ್ತು. ನೆಕ್ಸ್ಟ್? ಈಗ ಈ ಬಿಸಿ ಬಿಸಿ ಕಾಫಿನ ತಗೊಂಡೋಗಿ ಮೇಡಮ್ಗೆ ಕೊಟ್ಬಿಡಿ. ಅಷ್ಟೇನಾ? ಅಷ್ಟೇ. ಆಮೇಲೆ ಸರ್, ನಿಮ್ಗೆ ಕಾಫಿ ಮಾಡಕ್ ಬಂದ್ಬಿಡ್ತು. ಓಹ್, ಥ್ಯಾಂಕ್ ಯು ಫಾರ್ ಗೈಡೆನ್ಸ್ ನಾಣಿ. ಹೌದು, ನಿನಗಿದ್ ಹೇಗ್ ಗೊತ್ತು? ಅಂದ್ರೆ ನಿಮ್ಮನೇಲಿ ನೀನೇ? ಅಂದ್ರೆ ಮನೇಲಿ ಒಂದಿನ ನಾನ್ ಮಾಡ್ತೀನಿ, ಇನ್ನೊಂದಿನ ನನ್ ಮೀನಾಕ್ಷಿ ಮಾಡ್ತಾಳೆ. ಹೀಗೆ ಆಗ್ತಾ ಇರುತ್ತೆ ಸರ್. ಗುಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ನಡೀರಿ. ನಿತ್ಯ, ಸಿಸಿ ಕ್ಯಾಮೆರಾ. ಶಿಟ್! ಯಾ ಆಲ್ ರೈಟ್, ಟಾಕ್ ಟು ಲೇಟರ್. ನಾಣಿ ಸರ್, ಸೈನ್ ಎಲ್ಲ ಆಯ್ತಲ್ವಾ? ಆಯ್ತು ಸರ್. ಇವತ್ ನಾನು ಆಫೀಸಿಗೆ ಬರಲ್ಲ ಅಂತ ಹೇಳು. ಹಾಗೆ ಆಫೀಸಿಗೆ ಸಂಬಂಧಪಟ್ಟ ಕಾಲ್ ಬಂದ್ರೆ ನೀನೇ ಪಿಕ್ ಮಾಡಿ ಮಾತಾಡು. ಓಕೆ ಸರ್. ಜೈ ಏನು ಪಂಚೆ ಉಟ್ಕೊಂಡು ಡಿಫ್ರೆಂಟ್ ಆಗಿದ್ದಾನೆ? ಇವತ್ತೇನಾದ್ರೂ ಹಬ್ಬನಾ? ಗುಡಿಲಿ ಪೂಜೆ ಆಗ್ತಿದ್ಯಲ್ಲ, ಮನೇಲೂ ಪೂಜೆ ಮಾಡಿದಾರೇನೋ. ಸ್ವಲ್ಪ ಹೊತ್ತು ಟಿವಿ ನೋಡೋಣ. ಏಯ್, ಏನ್ ನೀನು? ಬಾ
ಅಯ್ಯೋ ಏನ್ರಿ ಇದು ಏನ್ ಬಂಗಾರ, ನನ್ನ ಕರಿಬೇಕಲ್ವಾ? ಎಲ್ಲಿ ಕರೀಲಿ? ಸ್ನಾನ ಮಾಡ್ಸೋಕ? ನಿನ್ ಕೈ ಹೀಗಿದ್ಯಲ್ಲ, ನಾನ್ ಸ್ನಾನ ಮಾಡ್ಸಿದ್ರೆ ತಪ್ಪೇನು? ಆ ನೆಪ ಹೇಳಿ ನೀವೇನೇನ್ ಆಟ ಆಡ್ತಿರೋ ನನಗ್ ಗೊತ್ತು, ಅದಕ್ಕೆ ಕರೀಲಿಲ್ಲ. ಇಲ್ಲಿ ಕೂತ್ಕೋ. ಸೂಟ್ ಹಾಕೋಬೇಕ ಜೈನ, ಇವಳು ಬಂದು ಪಂಚೆ ಉಡೋ ಹಾಗೆ ಮಾಡ್ಬಿಟ್ಲು. ಅವಳಿನ್ 4 ದಿನ ಬದುಕಿದ್ರೆ ಜೈನ ಇನ್ನೂ ಹಾಳು ಮಾಡ್ಬಿಡ್ತಾಳೆ. ಪಾಪ ಗಂಗಾಗೆ ಆ ಭಾಗ್ಯ ಇಲ್ವಲ್ಲ ನಿತ್ಯ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸರಿ ಬಂಗಾರ, ನಾನು ಹೋಗಿ ಬರ್ತೀನಿ. ಯಾವ ಕಡೆ ರೀ? ಗುಡಿಗೆ. ನಾಣಿ. ಸಾರಿ ಮೇಡಮ್, ಸಾರ್ ಆಫೀಸ್ಗೆ ಹೋಗ್ತಿರೋದು. ಚೆನ್ನಾಗಿದೆ ರೀ, ನನ್ನ ಮನೇಲೆ ಬಿಟ್ಟು ನೀವು ಆಫೀಸಿಗೆ ಹೋಗ್ತೀರಾ? ಆಫೀಸಲ್ಲಿ ತುಂಬಾ ಕೆಲಸ ಇದೆ ಬಂಗಾರ. ಹೌದೌದು, ತುಂಬಾ ಕೆಲಸ ಇದೆ ಮೇಡಮ್. ಮೆಟ್ಲು ಹತ್ಬೇಕು, ಅರ್ಚನೆ ಮಾಡ್ಬೇಕು. ನಾಣಿ. ಮೆಟ್ಲತ್ತೋದೇನ್ರಿ? ಅಂದ್ರೆ ಕಷ್ಟಪಟ್ಟು ಜೀವನದಲ್ಲಿ ಒಂದೊಂದೇ ಮೆಟ್ಲು ಹತ್ಬೇಕು ಅಂತ. ನೀವ್ ಇನ್ನೂ ಕಷ್ಟ ಪಡೋದ್ ಯಾಕ್ರಿ? ಇರೋದೇ ಸಾಕಲ್ವಾ? ನೀನು ನಾನು ಚೆನ್ನಾಗಿರ್ಬೇಕು ಅಂದ್ರೆ ಕಷ್ಟಪಡ್ಬೇಕು. ಈಗ ನಾವು ಕಷ್ಟಪಟ್ರೆ ಅಲ್ವಾ ಫ್ಯೂಚರ್ ಚೆನ್ನಾಗಿರೋದು. ಮನೇಲಿ ನನ್ಗೊಬ್ಳಿಗೆ ಬೋರ್ ಆಗತ್ತೆ ರೀ. ಯು ಡೋಂಟ್ ವರಿ, ನಾಣಿ ನಿನ್ ಜೊತೆಗಿರ್ತಾನೆ. ಅವ್ನ್ ನನ್ ಜೊತೆ ಆಫೀಸಿಗೆ ಬರಲ್ಲ. ಹೌದು ಮೇಡಮ್, ಈ ಹನುಮಂತ ಲಕ್ಷ್ಮಣನ ಅವತಾರ ಎತ್ತಿ ಸಾರ್ ಬರೋವರೆಗೂ ನಿಮ್ಗೆ ರಕ್ಷಣೆ ಕೊಡ್ತಾನೆ. ಹಾಗಾದ್ರೆ ನಾನು ಕೂಡ ಆಫೀಸಿಗೆ ಬೇಡ ಬೇಡ ಬೇಡ. ಯಾಕಷ್ಟ ಗಾಬರಿ ಆಗ್ತೀರಾ? ಗಾಬರಿ ಅಲ್ಲ, ಆಫೀಸಲ್ಲಿ ಹೆವಿ ವರ್ಕ್ ಇದೆ, ಹಾಕ್ ಫಿನಿಶ್ ಮಾಡಿ ಹೀಗ್ ಬಂದ್ಬಿಡ್ತೀನಿ. ಸರಿನಾ? ಸರಿ, ಆದ್ರೆ ಬೇಗ ಬರ್ಬೇಕು. ಬೇಗ ಬರ್ತೀನಿ. ನಾಣಿ ಸರ್, ಹೋಗ್ ಕಾರ್ ಕೀ ತಗೊಂಡ್ ಬಾ. ತಂದೆ ಸರ್. ಬಾಯ್ ಬಂಗಾರ. ಏನಿದು? ಜೈ ಕರ್ಪೂರ ಹಚ್ಚೋದೇನು? ತೆಂಗಿನಕಾಯಿ ಹೊಡಿಯೋದೇನು? ಕೈ ಮುಗಿಯೋದೇನು? ಇದೇನು ಹೊಸ ತರ ನಡ್ಕೋತಿದ್ದಾನೆ? ಏನ್ ಮಾಡ್ತಿದ್ದಾನೆ? ಗಂಗಾ,
ಈಗ ಇವಳ ಮುಂದೆ ಕೂಡ ನಾನು ಗಂಗಾ ತರ ನಟಿಸ್ಬೇಕಾ? ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ನೀವಿಬ್ರು ಒಟ್ಟಿಗೆ ಗುಡಿಗೆ ಬಂದ್ರಾ? ಚೆನ್ನಾಗಿದ್ಯಾ ಗಂಗಾ? ಗಂಗಾ, ಕೈಗೇನಾಯ್ತಮ್ಮ? ಆ ಕಟ್ಟೇನು? ಅದು ಅಮ್ಮ, ಗಂಗಗ್ ನಿನ್ನೆ ಆಕ್ಸಿಡೆಂಟ್ ಆಯ್ತು ಆಂಟಿ. ಆಕ್ಸಿಡೆಂಟಾ? ನಿಮಗ್ ಗೊತ್ತಿಲ್ವಾ ಆಂಟಿ? ಗೊತ್ತಿಲ್ಲಪ್ಪ. ಅದೇನು, ರೂಪಾ ಆಂಟಿಗ್ ಗೊತ್ತು, ನಿಮಗ್ ಗೊತ್ತಿಲ್ವಾ? ಅಮ್ಮ ಬೇರೆ ಕಡೆ ಇರ್ತಾರಲ್ಲ ರೀ. ಹೌದು ಆಂಟಿ, ನೀವ್ ಎಲ್ಲೆಲ್ಲೋ ಇರೋದು ಯಾಕೆ? ನಮ್ ಜೊತೆನೆ ಇರ್ಬೋದಲ್ವಾ? ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು ರೀ. ಇದೇನ್ ಗಂಗಾ ಹೀಗಂತ್ಯಾ? ಇವರು ನಿಮ್ಮಮ್ಮ ಅಲ್ವಾ? ಅಮ್ಮ ಆದ್ರೂ ಅವ್ರು ನಮ್ ಜೊತೆ ಇರೋದಿಲ್ಲ ರೀ. ಅವ್ರ ಪ್ರಪಂಚ ಬೇರೆ. ನನ್ ಬಗ್ಗೆ ಬಿಡಮ್ಮ, ನೀನ್ ಹೇಗಿದ್ಯಾ? ಈಗ ನೋವು ಕಡಿಮೆ ಆಗಿದ್ಯಾ? ಇನ್ನೂ ಕಡಿಮೆ ಆಗಿಲ್ಲಮ್ಮ, ತುಂಬಾ ನೋವಾಗ್ತಿದೆ. ಅಯ್ಯೋ, ಮತ್ತೆ ಹೇಗಮ್ಮ? ಇದೇನ್ ತೊಂದ್ರೆ ಇಲ್ಲ ಆಂಟಿ, ಬೇಗ ವಾಸಿ ಆಗತ್ತೆ. ಅವಳಿಗೇನಾಗಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಜೈ, ಆ ರಕ್ತ ಏನಪ್ಪ? ಏನಿಲ್ಲ ಆಂಟಿ, ಗಂಗನಿಗೆ ಬೇಗ ಗುಣ ಆಗ್ಲಿ ಅಂತ ಮೊಣಕಾಲನ ಮೇಲೆ ಮೆಟ್ಲು ಹತ್ತು ಬಂದೆ. ಸ್ವಲ್ಪ ಗಾಯ ಆಗಿದೆ ಅಷ್ಟೇ, ಆದ್ರೆ ನನಗೇನ್ ನೋವಿಲ್ಲ ಆಂಟಿ. ಗಂಗಾ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತಿದ್ದೀನಿ. ಅವಳು ಚೆನ್ನಾಗಿದ್ರೆ ಸಾಕಷ್ಟೇ. ಸರಿ ಆಂಟಿ, ನೀವು ಮಾತಾಡ್ತಾ ಇರಿ, ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಮನಸ್ಸಿನಲ್ಲಿ ಏನಾದ್ರೂ ಬೇಡ್ಕೊಂಡು ಈ ಉತ್ಸವದ ವಿಗ್ರಹ ತಗೊಂಡು ಗುಡಿ ಸುತ್ತ 5 ಸಲ ಪ್ರದಕ್ಷಿಣೆ ಮಾಡಿದ್ರೆ ಅವರ ಆಸೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಹೌದಾ ಪುರೋಹಿತ್ರೆ, ಯಾವ ಬೇಡಿಕೆ ಆದ್ರೂ ನೆರವೇರುತ್ತಾ? ನಿಮ್ಮ ಆಸೆ ಒಳ್ಳೇದಾಗಿ ಕಪಟ ಕಲ್ಮಶ ಇಲ್ಲದೆ ಇದ್ರೆ ನೆರವೇರುತ್ತಪ್ಪ. ಹಾಗಾದ್ರೆ ಈ ವಿಗ್ರಹನ ಎತ್ಕೊಂಡು ನಾನು ಪ್ರದಕ್ಷಿಣೆ ಮಾಡ್ತೀನಿ. ಬೇಡ ರೀ, ಮೊದ್ಲೇ ಮೊಣ್ಕಾಲಿನ ಮೇಲೆ ನಡೆದ್ರಿ, ಗಾಯ ಕೂಡ ಆಗಿದೆ. ಮತ್ತೆ ಇಷ್ಟು ಭಾರ ಇರೋ ವಿಗ್ರಹ ಹೊತ್ಕೊಂಡು ನಡಿಬಾರ್ದು. ನಡೀತೀನಿ. ನನ್ ಮಾತ್ ಕೇಳಿ, ಇದೆಲ್ಲ ಆಗಲ್ಲ, ಬೇಡ. ಮನೋಸಂಕಲ್ಪಕ್ಕೆ ದೈವಶಕ್ತಿ ಜೊತೆ ಆದ್ರೆ ಆಗಲ್ಲ ಅನ್ನೋದೇ ಇಲ್ಲಮ್ಮ. ನೀವು ಪ್ರಯತ್ನ ಮಾಡಿ. ಬೇಡ ರೀ, ಆಗ್ಲೇ ನೀವೆಷ್ಟೋ ಮಾಡಿದೀರಾ. ನನ್ಗೇನಾಗಲ್ಲ ಪುರೋಹಿತ್ರೆ, ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಇವಳ ಹೆಸರನ್ನು ಅರ್ಚನೆ ಮಾಡಿಸಿ. ಆಯ್ತು, ಹೆಸರು ಹೇಳಿ. ಸೂರ್ಯ ವಂಶದ ಅಲಮೇಲು ಗಂಗಾ ಅಂತ. ನನ್ನ ಗಂಗಾ ಕ್ಷೇಮವಾಗಿರ್ಲಿ, ಅವಳು ಬೇಗ ಹುಷಾರಾಗ್ಲಿ ತಾಯಿ. ನೀನ್ ಬಾರೆ ಇಲ್ಲಿ. ಏನ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ದೆ? ನಿನ್ಗೋಸ್ಕರ ಜೈ ಅಷ್ಟು ಕಷ್ಟ ಪಡ್ತಾ ಇದ್ರೆ ಆ ಕಷ್ಟನೆಲ್ಲ ಮಣ್ಪಾಲ್ ಮಾಡ್ತೀಯಾ? ಅಂತದೇನ್ ಮಾಡ್ದೆ? ಏನು ಅಂತ ಕೇಳ್ತಿಯಲ್ಲೇ? ಯಾವತ್ತು ಗುಡಿ ಮುಖ ನೋಡ್ದೇ ಇರೋನು ನೀನ್ ಚೆನ್ನಾಗಿರ್ಬೇಕು ಅಂತ ಮೊಣಕಾಲಲ್ಲಿ ಗುಡಿ ಮೆಟ್ಲು ಹತ್ತಿ ರಕ್ತ ಸುರಿಸಿದಾನೆ. ಯಾವತ್ತು ಭಾರನ ಎತ್ಕೊಳ್ದೇ ಇರೋನು ನಿನ್ನ ಕ್ಷೇಮಕ್ಕೋಸ್ಕರ ಅಷ್ಟು ಭಾರ ಎತ್ಕೊಂಡು ತಿರುಗ್ತಿದ್ದಾನೆ. ಪ್ರತಿದಿನ ಎಲ್ರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋನು ಅವನಿಗೆ ನಂಬಿಕೆ ಇಲ್ಲ ಅಂದ್ರೂ ನಿನಗೋಸ್ಕರ ಆ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಅದಕ್ಕೆ ಏನೀಗ? ನಿನಗೋಸ್ಕರ ಅವನು ಅಷ್ಟೆಲ್ಲ ಮಾಡ್ತಾ ಇದ್ರೆ ನೀನು ನಿತ್ಯ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದೆಯಲ್ಲ, ತಪ್ಪೇನು? ನಿತ್ಯಗೆ ಅಲ್ವಾ ಫಲ ಸಿಗ್ಬೇಕಾದ್ದು. ನಿತ್ಯ ಯಾಕೆ ಸಿಗ್ಬೇಕು? ಜೈ ನಿನ್ ಗಂಡ, ನೀನು ಅಲುಮೇಲು ಗಂಗಾ. ಅಲ್ಲಿ ಮೇಲೂ ಗಂಗಾ ನಾನಲ್ಲ. ಬನ್ನಿ ನಾಣಿ ಅವ್ರೆ, ಹೋಗೋಣ. ನೀವು ಬನ್ನಿ ಮೇಡಮ್.
ನಿನ್ಗೂ ಜೈಗೂ ಮಧ್ಯದಲ್ಲಿ ಮತ್ತೆ ಅನಿತ್ಯ ಯಾಕೆ? ಯಾಕೆ ಇರ್ಬಾರ್ದಾ? ನಿತ್ಯ ಕೊಟ್ಟಿರೋ ಪ್ಲೇಸಲ್ಲಿ ನಿತ್ಯ ಇರ್ಬಾರ್ದಾ? ಹೇಗಿರ್ತಾಳೆ? ಅವಳು ಸತ್ತು ಹೋಗಿದ್ದಾಳಲ್ಲ. ಇಲ್ಲ, ಬದುಕೆ ಇದ್ದಾಳೆ ಅಂತ ಹೇಳದ್ನಲ್ಲ. ಅಲ್ದೆ ನಾನು ಎಷ್ಟು ದಿನ ಬದುಕ್ತೀನಿ? ಎಷ್ಟ್ ದಿನ ಬದುಕೋದು ಅಂದ್ರೆ ಏನೇ? ಬೇಗ ಹೋಗ್ತೀನಲ್ಲ. ಏನೇ ಮಾತಾಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ಗಂಗಾಗೆ ಹೋಗೋ ಕಾಲ ಹತ್ರ ಬಂದಿದೆ. ಗಂಗಾ ಸಾವನ್ನ ನೀನು, ನಾನು, ಜೈ, ಆ ದೇವ್ರು ಯಾರೂ ತಡೆಯೋಕ್ಕಾಗಲ್ಲ. ಶಾಪ ಅವಳನ್ನ ಕರ್ಕೊಂಡು ಹೋಗತ್ತೆ. ಅವಳು ಸಾಯೋದು ಗ್ಯಾರಂಟಿ. ಗಂಗಾ ಅಮ್ಮ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಗಂಗಾ. ಪೂಜೆ ಮಾಡ್ಸೋಕ್ ಬಂದ್ಯಾ? ಅವ್ರು ಕೂಡ ಈ ಗುಡಿಗೆ ಬಂದ್ರಂತಮ್ಮ. ನೀನೇನಾದ್ರೂ ನೋಡಿದ್ಯಾ? ನೋಡಿಲ್ವಾ? ಏನಮ್ಮ ಹೀಗಿದ್ಯಾ? ಯಾಕಷ್ಟು ಗಾಬ್ರಿ? ಏನಿಲ್ಲಮ್ಮ, ಏನೂ ಇಲ್ಲ. ನಡಿ, ಅವರು ನನಗೋಸ್ಕರ ಪೂಜೆ ಮಾಡಿಸ್ತಿದಾರಂತೆ. ನೋಡೋಣ ಬಾ ಅಮ್ಮ. ಬನ್ನಿ ನಾಣಿ ಅವ್ರೆ. ಅಯ್ಯೋ ಭಗವಂತ, ಇಷ್ಟೊತ್ತು ನಿತ್ಯ ಜೈ ಜೊತೆ ಇದ್ಲು. ಈಗ ಗಂಗನ್ ನೋಡಿ ಏನ್ ಮಾತಾಡ್ತಾನೋ ಏನೋ. ನಿಧಾನ. ಯಾಕೆ ಯಾಕೆ ಅಂತೀಯಲ್ಲ? ನೋವಾಗ್ತಿದೆ. ಮೊಣ್ಕಾಲ್ ಮೇಲೆ ಮೆಟ್ಲು ಹತ್ತುವಾಗ ನೋವಾಗ್ಲಿಲ್ವಾ? ಅನಿಸ್ತಿತ್ತು. ಮತ್ತೆ ಅಲ್ಲೇ ನಿಲ್ಸೋದಲ್ವಾ? ನಿಲ್ಸನ ಅನ್ಕೊಂಡೆ, ಆದ್ರೆ ಮಧ್ಯದಲ್ಲಿ ನಿಲ್ಸಿದ್ರೆ ವ್ರತ ಹಾಳಾಗತ್ತೆ ಅಂತ ನಾಣ್ಯವ್ರು ಹೇಳಿದ್ದ. ಇಲ್ಲ ಗಂಗಾ, ನನಗೆ ಹೇಗಾದ್ರೂ ವ್ರತನ ಪೂರ್ತಿ ಮಾಡ್ಬೇಕು ಅನಿಸ್ತು. ಎಷ್ಟೇ ನೋವಾದ್ರೂ ವ್ರತ ಪೂರ್ತಿ ಮಾಡ್ಬೇಕು ಅಂತ ಕಷ್ಟಪಟ್ಟು ಮೆಟ್ಲು ಹತ್ತಿದ್ದೀನಿ. ಯಾಕಷ್ಟು ಕಷ್ಟ ಪಡ್ಬೇಕು? ನಿನ್ಗೋಸ್ಕರ ಅಂತ ಹೇಳಿದ್ನಲ್ಲ. ಈಗ ನಂಗೇನಾಗಿದೆ ಅಂತ? ಕೈ ಮುರಿತಲ್ಲ. ಇದಕ್ಕೆ ಅಷ್ಟು ಕಷ್ಟ ಪಡ್ಬೇಕಾ? ನನಗೋಸ್ಕರ ನೀನ್ ಕಷ್ಟಪಡ್ಲಿಲ್ವಾ? ಬೆಂಕಿ ಮೇಲೆ ನಡೆದು ನಿನ್ ಕಾಲಿಗೆ ಬೊಬ್ಬೆ ಬರ್ಲಿಲ್ವಾ? ಚಾಟಿಲ್ ಹೊಡೆಸ್ಕೊಂಡಾಗ ನಿನ್ ಮೈಯಲ್ಲಿ ರಕ್ತ ಬರ್ಲಿಲ್ವಾ? ನನ್ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ ಕಣ್ಣಲ್ಲಿ ಕಣ್ಣೀರ್ ನೋಡಕ್ಕಾಗ್ದೆ ನಿನ್ ಕೈನ ಅಡ್ಡ ಇಡ್ಲಿಲ್ವಾ? ನೀನ್ ಮಾಡಿದ್ನೆಲ್ಲ ನೀನು ಮರ್ತಿರ್ಬೋದು ಗಂಗಾ, ಆದ್ರೆ ನನಗ್ ಜೀವನ ಪೂರ್ತಿ ನೆನ್ಪಿರತ್ತೆ.